ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ MBBSಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. 2024ನೇ ಸಾಲಿನಲ್ಲಿ ಅಂತಂದರೆ ಈ ವರ್ಷ MBBS ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ MBBS ಲೈಫು, ಇದನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ MBBS ಲೈಫ್ ಬಂದ್ಬಿಟ್ಟು 5.5 years ಇರುತ್ತೆ. ಓಕೆನಾ? ಯಾವ ರೀತಿ ಡಿವೈಡ್ ಮಾಡಲಾಗಿರುತ್ತೆ ಇದನ್ನು ನಾವು ಈಗ ತಿಳ್ಕೊತಾ ಹೋಗೋಣ. ನೋಡಿ, ಮೊದಲಿಗೆ ಫಸ್ಟ್ ಇಯರ್ MBBS ಬಂದ್ಬಿಟ್ಟು 1 year ಇರುತ್ತೆ. ಸೆಕೆಂಡ್ ಇಯರ್ MBBS ಬಂದ್ಬಿಟ್ಟು ಅದು ಸಹ 1 ವರ್ಷ ಇರುತ್ತೆ. ಥರ್ಡ್ ಇಯರ್ MBBS ಬಂದ್ಬಿಟ್ಟು 1 ವರ್ಷ ಇರುತ್ತೆ. ಮತ್ತೆ ಫೋರ್ತ್ ಇಯರ್ MBBS ಬಂದ್ಬಿಟ್ಟು 1.5 years ಇರುತ್ತೆ. ಓಕೆನಾ? 1.5 years ಇರುತ್ತೆ ಫೋರ್ತ್ ಇಯರ್ MBBS ಬಂದ್ಬಿಟ್ಟು. ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗಿ 4.5 years ಇರುತ್ತೆ. ಬಟ್ 1 year ಎಕ್ಸ್ಟ್ರಾ ಏನಕ್ಕಂತಂದ್ರೆ ಇಂಟರ್ನ್ಶಿಪ್ ಇರುತ್ತೆ, ಅದನ್ನು ಸಹ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇಲ್ಲಿಗೆ ನಿಮಗೆ 5.5 years ಇರುತ್ತೆ ಟೋಟಲ್ ಆಗಿ MBBS ಲೈಫು. ಓಕೆನಾ? ಈಗ ನಾವು ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ತಿಳ್ಕೊತಾ ಹೋಗೋಣ ಬನ್ನಿ. ಮೊದಲಿಗೆ ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಇದನ್ನ ನಾವು ತಿಳ್ಕೊತಾ ಹೋಗೋದಾದ್ರೆ ಅನಾಟಮಿ, ಫಿಸಿಯಾಲಜಿ ಮತ್ತೆ ಬಯೋಕೆಮಿಸ್ಟ್ರಿ ಇರುತ್ತೆ. ಓಕೆನಾ? 3 ಸಬ್ಜೆಕ್ಟ್ಸ್ ಇರುತ್ತೆ. 3 ಇಂಟರ್ನಲ್ಸ್ ಇರುತ್ತೆ, ಮತ್ತೆ ಪ್ರಾಕ್ಟಿಕಲ್ ಇರುತ್ತೆ, ಫೈನಲ್ ಎಕ್ಸಾಮ್ ಸಹ ಇರುತ್ತೆ. ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ಲಿ 50% ಅದು ಸ್ಕೋರ್ ಮಾಡಲೇಬೇಕಾಗತ್ತಾ. ಓಕೆನಾ? ನೀವು ಫಸ್ಟ್ ಇಯರಲ್ಲಿ ಎಲ್ಲ ಸಬ್ಜೆಕ್ಟ್ಸಲ್ಲಿ 50% ಸ್ಕೋರ್ ಮಾಡಿದ್ರೆ ಮಾತ್ರ ನೀವು ಸೆಕೆಂಡ್ ಇಯರ್ಗೆ ಹೋಗೋದಕ್ಕಾಗ್ತಕ್ಕಂಥದ್ದು. ಓಕೆನಾ? ನಾನು ಹೇಳ್ತೀನಲ್ಲ ಈಗ ಸಬ್ಜೆಕ್ಟ್ಸ್ಗಳು ಅದು ಕೆಲವೊಮ್ಮೆ ವೇರಿ ಆಗ್ತಿರುತ್ತೆ ಇಯರ್ ವೈಸ್. ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಇಯರ್ MBBS ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿರುತ್ತೆ ಅಂತಂದ್ರೆ 3 ಸಬ್ಜೆಕ್ಟ್ಸ್ ಇರುತ್ತೆ. ಅದು ಯಾವ್ದು ಅಂತಂದ್ರೆ ಫಾರ್ಮಾಕೊಲಜಿ, ಮೈಕ್ರೋಬಯಾಲಜಿ ಮತ್ತೆ ಪ್ಯಾಥಾಲಜಿ ಇರುತ್ತೆ. ಓಕೆನಾ? ಈ 3 ಸಬ್ಜೆಕ್ಟ್ಸ್ ಇರುತ್ತೆ. ಅದೇ ರೀತಿ ಇಂಟರ್ನಲ್ಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ. ಸೆಕೆಂಡ್ ಇಯರ್ ಇಂದ MBBS ವಿದ್ಯಾರ್ಥಿಗಳು ನೀವು ಹಾಸ್ಪಿಟಲ್ಲಿ ಹೋಗಿ ಅಲ್ಲಿ ಪೋಸ್ಟಿಂಗ್ಸ್ ಇರುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂತಂದ್ರೆ ಇಂಟರ್ನಲ್ಸ್ ಅನ್ನ ಕಂಪ್ಲೀಟ್ ಅಲ್ಲಿ ಮಾಡಿಸ್ತಾರೆ ನಿಮಗೆ. ಓಕೆನಾ? ಅಲ್ಲಿ ಪೇಷಂಟ್ಸ್ ಜೊತೆಗೆ ಇಂಟರಾಕ್ಷನ್ಸ್ ಎಲ್ಲ ಮಾಡ್ಬೋದಾಗಿರುತ್ತೆ. ನಿಮಗೆ ಕೆಲವೊಂದು ಸ್ಕಿಲ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಅಲ್ಲಿ. ಓಕೆನಾ? ಸೆಕೆಂಡ್ ಇಯರ್ ಇಂದ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗ್ತಕ್ಕಂಥದ್ದು MBBS ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಥರ್ಡ್ ಇಯರ್ ನೋಡಿದ್ರೆ ಥರ್ಡ್ ಇಯರ್ MBBS ಅಲ್ಲಿ ವಿದ್ಯಾರ್ಥಿಗಳಿಗೆ 4 ಸಬ್ಜೆಕ್ಟ್ಸ್ ಇರುತ್ತೆ. ಅದು ಯಾವ್ದು ಅಂತ ಹೇಳಿ ಈಗ ನಾವು ತಿಳ್ಕೊತಾ ಹೋಗೋಣ. ಮೊದಲಿಗೆ ENT ಇರುತ್ತೆ, ಆಪ್ಥೋಮಾಲಜಿ ಮತ್ತೆ ಕಮ್ಯುನಿಟಿ ಮೆಡಿಸಿನ್ ಮತ್ತೆ ಫೋರ್ಸೆನಿಕ್ ಮೆಡಿಸಿನ್ ಇರುತ್ತೆ. ಈ 4 ಸಬ್ಜೆಕ್ಟ್ಸ್ ಇರುತ್ತೆ. ಇದರಲ್ಲೂ ಸಹ ನೀವು 50% ಸ್ಕೋರ್ ಮಾಡಲೇಬೇಕಾಗಿರುತ್ತೆ. ಓಕೆನಾ? ಇದರಲ್ಲೂ ಸೇಮ್ ಹೇಳಿದ್ನಲ್ಲ, ಇಂಟರ್ನಲ್ಸ್ ಇರುತ್ತೆ ಮತ್ತೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸಹ ಹಾಸ್ಪಿಟಲಲ್ಲಿ ಹೋಗಿ ಇಂಟರಾಕ್ಷನ್ಸ್ ಮತ್ತು ಸ್ಕಿಲ್ಸನ್ನು ಡೆವಲಪ್ ಮಾಡ್ತಕ್ಕಂತಹ ಪ್ರೋಸೆಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್ ಬಂದ್ಬಿಟ್ಟು 1.5 years 1.5 years ಇರುತ್ತೆ ಈ ಕೋರ್ಸು ಫೋರ್ತ್ ಇಯರಲ್ಲಿ. ಇದರಲ್ಲಿ ಯಾವ್ಯಾವ ಕೋರ್ಸಸ್ ಇರುತ್ತೆ ಮೀನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಂತಂದರೆ ಜನರಲ್ ಮೆಡಿಸಿನ್ ಇರುತ್ತೆ, ಜನರಲ್ ಸರ್ಜರಿ ಇರುತ್ತೆ, OBG ಇರುತ್ತೆ ಮತ್ತು ಪೀಡಿಯಾಟ್ರಿಕ್ಸ್ ಇರುತ್ತೆ. ಇಲ್ಲಿ ಸಹ 4 ಸಬ್ಜೆಕ್ಟ್ಸ್ ಇರುತ್ತೆ ಮತ್ತು ಇಂಟರ್ನಲ್ಸ್ 50% ವಿದ್ಯಾರ್ಥಿಗಳು ಸ್ಕೋರ್ ಮಾಡ್ಬೋದಾಗಿರುತ್ತೆ. ಈ 4 years MBBSಗೆ ಇರ್ತಕ್ಕಂಥದ್ದು. ಓಕೆನಾ? ನಾನು ಹೇಳಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ವೇರಿ ಆಗ್ತಿರುತ್ತೆ ಕೆಲವೊಮ್ಮೆ, ಅದನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಆ್ಯಂಡ್ ವಿದ್ಯಾರ್ಥಿಗಳಿಗೆ ಥಿಯರಿ ಎಕ್ಸಾಮ್ ಬಂದುಬಿಟ್ಟು 200 ಮಾರ್ಕ್ಸ್ಗೆ ನಡೆಸ್ತಕ್ಕಂಥದ್ದು. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದುಬಿಟ್ಟು 80 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ವಿದ್ಯಾರ್ಥಿಗಳು MBBSನಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ 4.5 years ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ 1 year ನಿಮಗೆ ಇಂಟರ್ನ್ಶಿಪ್ ಇರುತ್ತೆ. ಫೋರ್ತ್ ಇಯರ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ಪಲ್ಲಿ ವಿದ್ಯಾರ್ಥಿಗಳು ಆಫ್ಟರ್ ಫೈನಲ್ ಇಯರ್ ಆದಮೇಲೆ ಇಂಟರ್ನ್ಶಿಪ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಇಂಟರ್ನ್ಶಿಪ್ಪಲ್ಲಿ ವಿದ್ಯಾರ್ಥಿಗಳು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ಸ್ಕಿಲ್ಸ್ಗಳನ್ನು ವಿದ್ಯಾರ್ಥಿಗಳು ಡೆವಲಪ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಪೇಷಂಟ್ ಜೊತೆಗೆ ಇಂಟರಾಕ್ಷನ್ ಮಾಡಿಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ ಅವೆಲ್ಲ. ಓಕೆನಾ? ಈ ರೀತಿ ಇರುತ್ತೆ ಇಂಟರ್ನ್ಶಿಪ್ಪು. ಓಕೆನಾ? ಇದು MBBSನ 5.5 years ಲೈಫ್ ಆಗಿರುತ್ತೆ. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ನಿಮಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.